ಇನ್ನು ರಾಜ್ಯವನ್ನೇ ತಲ್ಲಣಗೊಳಿಸಿದಂಥ ಗೋಲ್ಡ್ ಬ್ಯೂಟಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಕೂಡ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ನಟಿ ರನ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ವಿಚಾರವನ್ನ ಭುಗಿಲೆಬ್ಬಿಸಿತ್ತು. ನಟಿ ರನ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ಸುದ್ದಿಯನ್ನಾಗಿತ್ತು. ಈಗ ನಟಿ ರನ್ಯಾರಾವ್ ಅಪರಾಧಗಳ ವಿಶೇಷ ಕೋರ್ಟ್ಗೆ ಹಾಜರಾಗಿರುವಂಥದ್ದು, ಗೋಲ್ಡ್ ಬ್ಯೂಟಿ ವಿಶೇಷ ಕೋರ್ಟ್ಗೆ ಹಾಜರಾಗಿರುವಂಥದ್ದು. ನ್ಯಾಯಾಧೀಶರ ಮುಂದೆ ನಟಿ ರನ್ಯಾರಾವ್ ಹಾಜರಾಗಿದ್ದಾರೆ. ಈಗಾಗಲೇ ನ್ಯಾಯಾಧೀಶರ ಮುಂದೆ ನಟಿ ರನ್ಯಾರಾವ್ ಕಣ್ಣೀರನ್ನ ಇಡ್ತಿದ್ದಾರೆ. ವಿಚಾರಣೆಯ ವೇಳೆ ಕೂಡ ಕಣ್ಣೀರನ್ನೇ ಇಡ್ತಾ ಇದ್ರು. ಈಗ ಜಡ್ಜಿನ ಮುಂದೆ ಕೂಡ ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ನಟಿ ರನ್ಯಾರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. DRI ತಂಡದಿಂದ ವಿಚಾರಣೆ ಕೂಡ ನಡೀತಾ ಇತ್ತು. ಈಗ ಕೋರ್ಟ್ಗೆ ಹಾಜರಾಗಿರುವಂಥದ್ದು, ನ್ಯಾಯಾಧೀಶರ ಮುಂದೆ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ನಟಿ ರನ್ಯಾರಾವ್ ಇದೀಗ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ವಿಚಾರಣೆ ವೇಳೆ ಕಣ್ಣೀರನ್ನ ಹಾಕ್ತಾ ಇದ್ದಂತಹ ನಟಿ ರನ್ಯಾರಾವ್ ಇದೀಗ ನ್ಯಾಯಾಧೀಶರ ಮುಂದೆ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂಥದ್ದು. ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆರೋಪದಲ್ಲಿ ಬಂದಿಯಾಗಿರುವಂತಹ ನಟಿ ರನ್ಯಾರಾವ್ ಸಾಕಷ್ಟು ವಿಚಾರಣೆ ಬಳಿಕ ಇದೀಗ ಕೋರ್ಟ್ಗೆ ಹಾಜರಾಗಿರುವಂಥದ್ದು. DRI ತಂಡ ಸಾಕಷ್ಟು ವಿಚಾರಣೆ ಮಾಡಿದ ನಂತರ, ಸಾಕಷ್ಟು ಸುದ್ದಿಗಳು ಟ್ವಿಸ್ಟ್ ಸಿಕ್ಕಿದ ನಂತರ ಇದೀಗ ವಿಶೇಷ ನ್ಯಾಯಾಲಯದಲ್ಲಿ ನಟಿಯ ವಿಚಾರಣೆ ನಡೀತಾ ಇರುವಂಥದ್ದು. ಇದೀಗ ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. KG ಗಟ್ಟಲೆ ಚಿನ್ನವನ್ನ ದೇಶ ವಿದೇಶಗಳಿಂದ ಸ್ಮಗ್ಲಿಂಗ್ ಮಾಡ್ತಾ ಇರುವ ಆರೋಪ ನಟಿ ರನ್ಯಾರಾವ್ ಮೇಲೆ ಇದ್ದಂಥದ್ದು. ಇದೀಗ ಸಾಕಷ್ಟು ಈ ಕೇಸ್ನಲ್ಲಿ ಟ್ವಿಸ್ಟ್ ಕೂಡ ಸಿಕ್ಕಿದ್ದು. ಇನ್ನು 5 ದಿನ ಕಸ್ಟಡಿಗೆ ನೀಡಿ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಏನು 5 ದಿನ ನಟಿ ರನ್ಯಾರಾವ್ಗೆ ನ್ಯಾಯಾಂಗ ಬಂಧನ 5 ದಿವಸ ಕಸ್ಟಡಿಗೆ ಪಡೆದಿರುವಂಥದ್ದು. 5 ದಿವಸ ನಟಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ನ್ಯಾಯಾಂಗ ಬಂಧನಕ್ಕೆ. ನಟಿ ರನ್ಯಾರಾವ್ಗೆ ಜೈಲೇ ಗತಿ, ಜೈಲ್ ಫಿಕ್ಸ್ ಆಗತ್ತಾ? ಹಾಗಾದ್ರೆ ಇದೀಗ ನ್ಯಾಯಾಂಗ ಬಂಧನದಲ್ಲಿರುವಂತಹ ಪಡೆದಿರುವಂತಹ ನಟಿ ರನ್ಯಾರಾವ್ ಇನ್ ಮುಂದೆ ಜೈಲೇ ಫಿಕ್ಸ್ ಆಗತ್ತಾ? ಹಾಗಾದ್ರೆ ನಟಿ ರನ್ಯಾರಾವ್ಗೆ ನ್ಯಾಯಾಂಗ ಬಂಧನ 5 ದಿವಸ ಕೋರ್ಟ್, ವಿಶೇಷ ಕೋರ್ಟ್ ಆದೇಶವನ್ನ ನೀಡಿರುವಂಥದ್ದು. ನಟಿ ರನ್ಯಾರಾವ್ಗೆ ಜೈಲೇ ಗತಿ ಆಗತ್ತಾ? ಹಾಗಾದ್ರೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ 5 ದಿವಸ ಕೊಟ್ಟಿದೆ ಕೋರ್ಟ್. ಹಾಗಾದ್ರೆ ಇನ್ನು ಮುಂದೆ ಪ್ರಕರಣದಲ್ಲಿ ಸಾಕಷ್ಟು ತಿರುವನ್ನ ಪಡೆದುಕೊಂಡು ನಟಿ ರನ್ಯಾರಾವ್ಗೆ ಜೈಲೇ ಫಿಕ್ಸ್ ಆಗತ್ತಾ? 5 ದಿನ ಕಸ್ಟಡಿಗೆ ನೀಡಿರುವಂಥದ್ದು. ವಿಚಾರಣೆ ವೇಳೆ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು, ಮೌನಕ್ಕೆ ಶರಣಾಗಿದ್ರು, ಮಾತೆ ಬಾರದಂತ ಪರಿಸ್ಥಿತಿಯಲ್ಲಿ ಇದ್ರು, ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಇದೀಗ ವಿಚಾರಣೆ ವೇಳೆ ನಟಿ ರನ್ಯಾರಾವ್ ಗೋಲ್ಡ್ ಬ್ಯೂಟಿ ಹೇಳ್ತಾ ಇದ್ದಿದ್ದು. ಈಗ ಜಡ್ಜ್ ಮುಂದೆ ನಿಂತ್ಕೊಂಡ್ರೆ ಕಣ್ಣೀರನ್ನು ಹಾಕ್ತಿದ್ದಾರೆ. ಜಡ್ಜ್ ಮುಂದೆ ನಿಂತ್ಕೊಂಡ್ರೆ ಕಣ್ಣೀರನ್ನು ಹಾಕ್ತಿದ್ದಾರೆ. ನನಗೇನು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಕಣ್ಣೀರನ್ನು ಹಾಕ್ತಿದ್ದಾರೆ. ದೇಶ ವಿದೇಶಗಳಿಂದ KG ಗಟ್ಟಲೆ ಚಿನ್ನವನ್ನ ಸಾಕಷ್ಟು ಬಾರಿ ದೇಶ ವಿದೇಶಗಳಿಗೆ ಹೋಗಿ ಅದರಲ್ಲೂ ಹೆಚ್ಚು ಚಿನ್ನವನ್ನು ತಗೊಬಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಟಿ ರನ್ಯಾರಾವ್ ಆರೋಪಿಯಾಗಿದ್ದರು. ಸಾಕಷ್ಟು ವಿಚಾರಣೆಗಳ ಬಳಿಕ DRI ತಂಡ ಸಾಕಷ್ಟು ಗ್ರಿಲ್ ಮಾಡಿತ್ತು. ಇತ್ತೀಚೆಗಷ್ಟೇ ಹೋಟೆಲ್ ಉದ್ಯಮಿ ಮೊಮ್ಮಗನ ಹೆಸರು ಕೂಡ ಕೇಳಿ ಬಂದಿತ್ತು. ಅದರ ನಡುವೆ ಸಾಕಷ್ಟು ಸಚಿವರ, ರಾಜಕೀಯ ನಾಯಕರ ಹೆಸರು ಕೂಡ ಓಡಾಡ್ತಾ ಇದ್ದಾರೆ. ಪ್ರಭಾವಿಗಳ ಮಸಲತ್ತು ಕೂಡ ಇದೆ ಅಂತ ಹೇಳ್ತಾರೆ. ಇದರ ನಡುವೆ ನಟಿ ರನ್ಯಾರಾವ್ ಇದೀಗ ವಿಶೇಷ ಕೋರ್ಟ್ಗೆ ಹಾಜರಾಗಿರುವಂಥದ್ದು. ಕೋರ್ಟ್ ಮುಂದೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. 5 ದಿನ ಕಸ್ಟಡಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂಥದ್ದು. 5 ದಿನ ಅವರನ್ನ ನ್ಯಾಯಾಂಗ ಬಂಧನ ಇರಿಸುವಂತೆ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 5 ದಿವಸ ನ್ಯಾಯಾಂಗ ಬಂಧನಕ್ಕೆ ವಿಶೇಷ ಕೋರ್ಟ್ ಆದೇಶವನ್ನ ನೀಡಿದೆ. ಇನ್ನು DRI ತಂಡ ಸಾಕಷ್ಟು ವಿಚಾರವನ್ನ ಬೆಳಕಿಗೆ ತಂದಿತ್ತು. ಎಷ್ಟು ಬಾರಿ ಹೊರ ದೇಶಗಳಿಗೆ ಹೋಗಿದ್ರು, ಅದರಲ್ಲೂ ಯಾವ ದೇಶಗಳಿಗೆ, ಗಲ್ಫ್ ದೇಶಗಳಿಗೆ ಎಷ್ಟು ಸಾರ್ತಿ ಹೋಗಿದ್ರು ಅನ್ನುವಂತಹ ವಿಚಾರಣೆಯನ್ನ ಮಾಡಿರುವಂಥದ್ದು. ಇವರ ಹಿಂದೆ ನಟಿ ರನ್ಯಾರಾವ್, ಗೋಲ್ಡ್ ಬ್ಯೂಟಿ, ಮಾಣಿಕ್ಯ ಅಧಿಕಾರಿಗಳು ತೊಂದರೆ ನೀಡಿದ್ರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ಜಡ್ಜ್ ಮುಂದೆ ನಿಂತಾಗ ಮಾನಸಿಕವಾಗಿ ನಾನು ಕುಗ್ಗಿದ್ದೀನಿ ಅಂತ ರನ್ಯಾ ಉತ್ತರವನ್ನ ಕೊಟ್ಟಿದ್ದಾರೆ. ಕಣ್ಣೀರನ್ನ ಹಾಕಿದ್ದಕ್ಕೆ ಅಧಿಕಾರಿಗಳು ತೊಂದರೆ ಕೊಟ್ರ ಅನ್ನುವ ವಿಚಾರಕ್ಕೆ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ ಅಧಿಕಾರಿಗಳು, ನನ್ನನ್ನ ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ ಅಂತ ರನ್ಯಾರಾವ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಜಡ್ಜ್ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಅಧಿಕಾರಿಗಳು ತೊಂದರೆ ನೀಡಿದ್ರಾ ಅನ್ನುವಂತಹ ಜಡ್ಜ್ ಪ್ರಶ್ನೆಗೆ ನಟಿ ರನ್ಯಾರಾವ್ ಉತ್ತರವನ್ನ ಕೊಟ್ಟಿರುವಂಥದ್ದು. ಮಾನಸಿಕವಾಗಿ ನಾನು ಕುಗ್ಬಿಟ್ಟಿದ್ದೀನಿ, ಕುಗ್ಗೋದಿಕ್ಕೆ ಅಧಿಕಾರಿಗಳು ಕೆಟ್ಟ ಪದಗಳನ್ನು ಬೈದಿದ್ದಾರೆ, ನನ್ನ ಮಾನಸಿಕವಾಗಿ ಕುಗ್ಸಿದ್ದಾರೆ ಅಂತ ರನ್ಯಾರಾವ್ ಜಡ್ಜ್ ಮುಂದೆ ಹೇಳ್ಕೊಂಡಿರುವಂಥದ್ದು. ಕೆಟ್ಟ ಪದಗಳಿಂದ ನಿಂದಿಸ್ತಾ ಇದ್ದಾರೆ ಅಂತ ಕಣ್ಣೀರನ್ನ ಇಟ್ಟು ಜಡ್ಜ್ ಮುಂದೆ ಹೇಳ್ಕೊಳ್ತಾ ಇರುವಂಥದ್ದು. ಅಧಿಕಾರಿಗಳು ಯಾರನ್ನೇ ಆದ್ರೂ ಕೂಡ ಜಡ್ಜ್ ಕೇಳ್ತಾರೆ, ಕಟಕಟೆ ಮುಂದೆ ಬಂದು ನಿಂತಾಗ ನಿಮ್ಗೆ ತೊಂದರೆ ಕೊಟ್ಟರೆ ಅಧಿಕಾರಿಗಳು ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆಯನ್ನು ಕೊಟ್ಟರು ಅನ್ನೋ ಪ್ರಶ್ನೆ ಕೇಳ್ತಾರೆ. ಸೊ ಈ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ನಟಿ ರನ್ಯಾರಾವ್ ಹೇಳಿರುವಂಥದ್ದು, ಹೌದು, ನನಗೆ ಮಾನಸಿಕವಾಗಿ ಕುಗ್ಸಿದ್ದಾರೆ, ಕೆಟ್ಟ ಪದಗಳಿಂದ ನಿಂದಿಸಿದ್ದಾರೆ, ಐ ಆಮ್ ಆಲ್ರೆಡಿ ಮಾನಸಿಕವಾಗಿ ಕುಗ್ಬಿಟ್ಟಿದ್ದೀನಿ ಅನ್ನುವಂತಹ ಕಣ್ಣೀರನ್ನ ಇಟ್ಟು ಜಡ್ಜ್ ಮುಂದೆ ನಟಿ ರನ್ಯಾರಾವ್ ಮಾತನಾಡ್ತಾ ಇರುವಂಥದ್ದು, ತಮ್ಮ ಅಳಲನ್ನು ಹೇಳ್ಕೊಳ್ತಾ ಇರುವಂಥದ್ದು.
ಇನ್ನು ಇದರಲ್ಲಿ 5 ದಿನ ಕಸ್ಟಡಿಗೆ ಬೇರೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಜಡ್ಜ್ಗೆ ನಟಿ ರನ್ಯಾ ರಾವ್ ಹೇಳ್ಕೊಂಡಿರುವಂಥದ್ದು, ಈಗಾಗಲೇ ನಾನು ಮಾನಸಿಕವಾಗಿ ಕುಗ್ಬಿಟ್ಟಿದ್ದೀನಿ, ನನ್ನನ್ನು ಮಾನಸಿಕವಾಗಿ ಕುಗ್ಸ್ಬಿಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಪದಗಳಿಂದ ನಿಲ್ಲಿಸಿದ್ದಾರೆ, ಬೈದಿದ್ದಾರೆ ಅನ್ನುವಂಥದ್ದು. ಇನ್ನು ಅವರ ಪ್ರೈವೇಟ್ ಕಂಪನಿ ಕೂಡ ಜಮೀನು ಮಂಜೂರು ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆಯಲ್ಲಿದ್ದಾರೆ. ಯಾರು ಆ ಸಂದರ್ಭದ ಅಧಿಕಾರದಲ್ಲಿದ್ದರು, BJP 12 ಎಕರೆ ಮಂಜೂರನ್ನು ಮಾಡಿದೆ ಅಂತ ಗೃಹ ಸಚಿವರು ಕೂಡ ಹೇಳಿರುವಂಥದ್ದು. ಇನ್ನು ರನ್ಯಾ ಈಗಿರುವ ರವೀಂದ್ರ ಮೇಲಿರುವ ಆರೋಪಗಳಿಗೆ ಉತ್ತರಿಸುವಂತೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರೀ ಕಣ್ಣೀರಿಟ್ಟರೆ ಸಾಲಲ್ಲ, ನಿಮ್ಮ ಮೇಲಿರುವ ಆರೋಪಗಳಿಗೆ ಉತ್ತರವನ್ನು ಕೊಡಿ ಅಂತ ಜಡ್ಜ್ ಹೇಳಿರುವಂಥದ್ದು. ಸಿಕ್ಕಿರುವ ಸಾಕ್ಷಿಗಳನ್ನು ಮುಂದಿಟ್ಟು ಪ್ರಶ್ನೆ ಕೇಳಿದ್ದೀವಿ, ನೀವೇನು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಲ್ಲ, ನಮ್ಮ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ, ಇದಕ್ಕೆ ನಾವು ಸಿಕ್ಕಿರುವ ಸಾಕ್ಷಿಗಳ ಮೇಲೆ ನಾವು ಕೇಳ್ತಿರುವಂಥದ್ದು, ದೈಹಿಕವಾಗಿ ಹಲ್ಲೆ ಮಾಡಿಲ್ಲ ಅಂತ ಜಡ್ಜ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರನ್ಯಾ ರಾವ್ಗೆ 24 ಗಂಟೆಯೂ CCTV ಕಣ್ಗಾವಲನ್ನು ಇಟ್ಟಿದ್ದಾರೆ. ರನ್ಯಾ ರಾವ್ರನ್ನ 24 ಗಂಟೆಯೂ CCTV ಮುಂದೆ ವಿಚಾರಣೆ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಅಧಿಕಾರಿಗಳು ಹೇಳಿರುವಂಥದ್ದು. ರನ್ಯಾ ಆರೋಪಗಳಿಗೆ ಉತ್ತರಿಸುವಂತೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರನ್ಯಾ ಆರೋಪ ಸಮರ್ಥಿಸಿಕೊಂಡ DRI ಅಧಿಕಾರಿಗಳು, ನನ್ನ ಮಾನಸಿಕವಾಗಿ ಕುಗ್ಸಿದ್ದಾರೆ, ನನಗೆ ಮಾನಸಿಕವಾಗಿ ಕೆಟ್ಟ ಕೆಟ್ಟ ಪದಗಳನ್ನ ನಿಲ್ಲಿಸಿದ್ದಾರೆ ಅನ್ನುವ ಪ್ರಶ್ನೆಗೆ ಅನ್ನುವ ಹೇಳಿಕೆಗೆ DRI ಅಧಿಕಾರಿಗಳು ಕೇಳಿದ್ದಾರೆ. 24 ಗಂಟೆಯೂ ರನ್ಯಾ ರಾವ್ ಅವರನ್ನು ನಾವು CCTV ಮುಂದೆಯೇ ನಾವು ವಿಚಾರಣೆ ಮಾಡಿದ್ದೀವಿ, ಅಲ್ಲಿಯೇ ಕೂಡ CCTV ಕಣ್ಗಾವಲಿದೆ 24 ಗಂಟೆಯೂ ಅನ್ನುವಂತೆ DRI ಅಧಿಕಾರಿಗಳು ಸಮರ್ಥನೆಯನ್ನು ಮಾಡಿಕೊಂಡಿರುವಂಥದ್ದು. ರನ್ಯಾ ರಾವ್ ಜಡ್ಜ್ ಮುಂದೆ ತಮ್ಮ ಅಳಲನ್ನು ಇಟ್ಕೊಂಡಿದ್ದಾರೆ. ನಾವು ಕೊಟ್ಟಿರುವಂಥ ನಮಗೆ ಸಿಕ್ಕಿರುವಂತಹ ಸಾಕ್ಷಿಗಳ ಮೇಲೆ ನಾವು ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದೀವಿ, ಸಾಕ್ಷಿಗಳ ಆಧಾರದ ಮೇಲೆ ನಿಮ್ಮೊಟ್ಟಿಗೆ ನಾವು ವಿಚಾರಣೆ ಮಾಡಿದ್ದೀವಿ ಅನ್ನುವಂತಹ, ಇನ್ನು ನಾವು 24 ಗಂಟೆಯೂ ರನ್ಯಾ ರಾವ್ ಅವರನ್ನು CCTV ಕಣ್ಗಾವಲಿನಲ್ಲಿ ವಿಚಾರಣೆ ಮಾಡಿದ್ದೀವಿ, ಬೇಕಿದ್ರೆ CCTV ನೋಡ್ಬೋದು ನಾವು ಹಿಂಸೆ ಕೊಟ್ಟಿದ್ದೀವಾ ಇಲ್ವಾ ಅನ್ನುವಂಥದ್ದನ್ನು. ದಯವಿಟ್ಟು ನಿಮ್ಮ ಮೇಲಿರುವಂಥ ಆರೋಪಗಳಿಗೆ ಉತ್ತರವನ್ನು ಕೊಡಿ ರನ್ಯಾ ರಾವ್ ಅನ್ನುವಂತಹ ಮಾತನ್ನು ಇದೀಗ ಜಡ್ಜ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬರೀ ಕಣ್ಣೀರಿಟ್ಟು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅನ್ನೋದನ್ನ ಬಿಟ್ಬಿಡಿ, ನಿಮ್ಮ ಮೇಲೆ ಆರೋಪ ಬಂದಿದೆ, ಒಂದಷ್ಟು ಆರೋಪಗಳು, ಆ ಆರೋಪಕ್ಕೆ ನೀವು ಉತ್ತರವನ್ನು ಕೊಡಿ, ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಿ, ಆರೋಪ ಬಂದಿದೆಯಲ್ಲ ಅದಕ್ಕೆ ನೀವು ಉತ್ತರವನ್ನು ಕೊಡಿ ಅನ್ನುವಂತಹ ಮಾತನ್ನು ಜಡ್ಜ್ ಹೇಳಿರುವಂಥದ್ದು. ಇನ್ನು ರನ್ಯಾ ರಾವ್ ಅವರ ಹೇಳಿಕೆಗೆ, ಅಂದರೆ ಅವರು ಜಡ್ಜ್ ಮುಂದೆ ತೋಡ್ಕೊಂಡಂತಹ ಅಳಲಿಗೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ನಮಗೆ ಸಿಕ್ಕಿರುವ ಸಾಕ್ಷಿಗಳನ್ನು ಅಷ್ಟೇ ಮುಂದಿಟ್ಕೊಂಡು ನಾವು ಪ್ರಶ್ನೆ ಕೇಳಿದ್ದೀವಿ, ನಾವ್ಯಾವುದೇ ಟ್ರ್ಯಾಪನ್ನು ಮಾಡುವ ಅವಶ್ಯಕತೆ ಇಲ್ಲ ಅಥವಾ ನಾವು ಸಿಕ್ಕಿಸುವ ಅವಶ್ಯಕತೆ ಇಲ್ಲ ಅಂತ, ಹಾಗೂ ದೈಹಿಕವಾಗಿ ಹಲ್ಲೆ ಮಾಡಿಲ್ಲ ಅಂತ ಜಡ್ಜ್ಗೆ ಮಾಹಿತಿ ಕೊಟ್ಟಿದ್ದಾರೆ. 24 ಗಂಟೆಯೂ CCTVಯ ಕಣ್ಗಾವಲಿನಲ್ಲಿ ಈಕೆಯನ್ನು, ಗೋಲ್ಡ್ ಬ್ಯೂಟಿಯನ್ನು ನಾವು ವಿಚಾರಣೆ ಮಾಡಿದ್ದೀವಿ, ಬೇಕಿದ್ರೆ CCTV ತೆಗೆದು ನೋಡ್ಬೋದು ಅನ್ನುವಂತಹ ವಿಚಾರವನ್ನು ಈಗ DRI ಅಧಿಕಾರಿಗಳು, ವಿಚಾರಣೆ ಮಾಡಿದಂತಹ ಅಧಿಕಾರಿಗಳು ರನ್ಯಾ ರಾವ್ನ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು. ಇನ್ನು ಸಾಕಷ್ಟು ಸದ್ದನ್ನು ಮಾಡಿತ್ತು ರನ್ಯಾ ರಾವ್ ಪ್ರಕರಣ, ಸಾಕಷ್ಟು ಸದ್ದನ್ನು ಮಾಡಿತ್ತು, ದೊಡ್ಡ ದೊಡ್ಡ ಪ್ರಭಾವಿಗಳ ಬುಡಕ್ಕೆ ಕುತ್ತನ್ನು ತಂದಿತ್ತು. ಈಗ ವಿಚಾರಣೆ ವೇಳೆ ಕೂಡ ನನ್ನನ್ನು ಟ್ರ್ಯಾಪ್ ಮಾಡಿಸಲಾಗಿದೆ ಅನ್ನುವಂತಹ ವಿಚಾರವನ್ನು ಹೇಳಿ ಮೌನಕ್ಕೆ ಶರಣಾಗಿದ್ದರು ರನ್ಯಾ ರಾವ್. ಈಗ ವಿಶೇಷ ಕೋರ್ಟ್ಗೆ ಹಾಜರಾಗಿದ್ದರು. ಸೊ ಈ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಕೇವಲ ಕಣ್ಣೀರನ್ನು ಇಡ್ತಾ ಇದ್ರು, ನನ್ನನ್ನು ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟರು. ಇದಕ್ಕೆ DRI ಅಧಿಕಾರಿಗಳು ಕೂಡ ಇನ್ನು ನಟಿ ರನ್ಯಾ ರಾವ್ ಅಳಲನ್ನ ಹೇಳಿಕೆನ ಸಮರ್ಥನೆ ಕೂಡ ಮಾಡಿಕೊಂಡಿದ್ರು DRI ಅಧಿಕಾರಿಗಳು. ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಅಜಯ್, ಇನ್ನು ನಟಿ ರನ್ಯಾ ರಾವ್, ಗೋಲ್ಡ್ ಬ್ಯೂಟಿ ನಟಿ ರನ್ಯಾ ರಾವ್ಗೆ ಇದೀಗ 15 ದಿವಸಗಳ ಕಾಲ ಕಸ್ಟಡಿಗೆ ನ್ಯಾಯಾಂಗ ಬಂಧನವನ್ನ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಅಂತ? ಖಂಡಿತವಾಗ್ಲೂ ಇದಕ್ಕೆ ಏನು 3 ದಿನಗಳ ಕಾಲ ಈಗಾಗಲೇ ಏನು ಅಧಿಕಾರಿಗಳನ್ನ ಕಸ್ಟಡಿ ಕೂಡ ಕೊಟ್ಟಿದ್ರು. ಈಗ 3 ದಿನಗಳ ಕಾಲ ಆದ ನಂತರದಲ್ಲೂ ಇವತ್ತು ಕೋರ್ಟ್ಗೂ ಪೂಜಾ ಹಾಜರ್ಪಡಿಸಿದ್ದು. ಕೋರ್ಟ್ ನಲ್ಲೂ ಕೂಡ ಇವತ್ತು ನಮ್ಮ ಅಳಲನ್ನ ಈಗ ಏನು ನಟಿ ಕೂಡ ಹೊರಗಾಕಿರುವಂತದ್ದು. ಅಂದ್ರೆ ಸಾಕಷ್ಟು ನನಗೆ ಕುಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ, ಮತ್ತೆ ಮಾನಸಿಕವಾಗಿ ಸಾಕಷ್ಟು ಕುಗ್ಸಿದ್ದಾರೆ, ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ನನಗೆ ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಆಗ ಜಡ್ಜ್ ಕೂಡ ಸಾಮಾನ್ಯವಾಗಿ ಅಂದ್ರೆ ಏನು ಹಲ್ಲೆ ಏನಾದ್ರು ಮಾಡಿದ್ದಾರಾ ಅಂತ ಹೇಳಿ ಕೂಡ ಏನು ಜಡ್ಜ್ ಕೂಡ ಕೇಳಿದ್ರು. ಆದ್ರೆ ಇಲ್ಲ, ನನಗೆ ದೈಹಿಕವಾಗಿ ಹಲ್ಲೆ ಮಾಡಿಲ್ಲ, ಆದ್ರೆ ಮಾನಸಿಕವಾಗಿ ಸಾಕಷ್ಟು ಕುಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಆನಂತರ DRI ಅಧಿಕಾರಿಗಳಿಗೂ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಅಧಿಕಾರಿಗಳು ಸಹ ಇಲ್ಲ, ನಾವು ಯಾವುದೇ ರೀತಿಯಾಗಿ ಅವರಿಗೆ ಕುಗ್ಸುವಂತ ಪ್ರಯತ್ನವನ್ನ ಮಾಡಿಲ್ಲ,
ಮತ್ತೆ ನಮ್ಮ ಬಳಿ ಇರುವಂತ ಸಿಸಿಟಿವಿ ಫುಟೇಜಸ್ ಏನಿದೆ ಅಂದ್ರೆ 3 ದಿನಗಳಲ್ಲಿ ಮಾಡಿರುವಂತ ಇಂಟ್ರಾಗೇಷನ್ ಏನಿದೆ ಸಂಪೂರ್ಣ ಸಿಸಿಟಿವಿ ಫುಟೇಜಸ್ ನಮ್ಮ ಹತ್ರ ಇದೆ, ಅದನ್ನ ಬೇಕಾದ್ರೆ ನಾವು ಕೋರ್ಟ್ಗೂ ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಇಷ್ಟು ದಿನ ಮಾಡಿದಂತಹ ಏನು ಇಂಟ್ರಾಗೇಷನ್ ಆಗಿರ್ಬೋದು, ಮತ್ತೆ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು, ಮತ್ತೆ ಇನ್ನು ಸಿಕ್ಕಂತಹ ಕೆಲವೊಂದು ಎವಿಡೆನ್ಸ್ ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗಾಗ್ಲೇ ಏನು ಕೋರ್ಟ್ ಮುಂದೆ ಕೂಡ ಈಗಾಗ್ಲೇ ಕೊಟ್ಟಿರುವಂತದ್ದು ಅಧಿಕಾರಿಗಳು. ಈಗ ಇದೆಲ್ಲವನ್ನು ಕೂಡ ಕೋರ್ಟ್ ಕೂಡ ಗಮನಿಸಿದೆ, ನ್ಯಾಯಾಧೀಶರು ಕೂಡ ಇದನ್ನ ಗಮನಿಸಿ ಈಗಾಗಲೇ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಿ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನು ನಾಳೆಯಿಂದ ಅವರು ಕೂಡ ಕಾನೂನು ಹೋರಾಟವನ್ನು ಕೂಡ ಮಾಡಬಹುದು. ಈಗ ರಮ್ಯಾ ರಾವ್ ಏನಿದ್ರೆ ಅವರ ಪರವಾದಂತಹ ವಕೀಲರು ಏನಿದ್ರೆ ಅವರು ಕೂಡ ಕಾನೂನು ಹೋರಾಟವನ್ನು ಮಾಡಬಹುದು. ಇನ್ನು ಸಾಕಷ್ಟು ಒಂದು ರೀತಿ ಹೈ ಡ್ರಾಮಾ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೋರ್ಟ್ ನಲ್ಲಿ ಇವತ್ತು ಈ ಕಲಾಪ ಆಗುವಂತ ಸಂದರ್ಭದಲ್ಲಿ ಕೂಡ ಈ ವಿಚಾರಗಳು ಎಲ್ಲವೂ ಕೂಡ ಇಲ್ಲಿ ಅವರಾಗೆ ಹೇಳ್ತಾ ಇಲ್ಲ, ಇದನ್ನ ಅವರಿಗೆ ಅವರ ವಕೀಲರು ಹೇಳಿದ್ದಾರೆ. ಸೊ ಹೀಗಾಗಿ ಅವರು ನಮ್ಮ ಮೇಲೆ ಸುಮ್ನೆ ಆರೋಪ ಮಾಡ್ತಿದ್ದಾನಂತೆ ಕೂಡ ಏನೋ DRI ಅಧಿಕಾರಿಗಳು ಕೂಡ ಜಡ್ಜ್ ಮುಂದೆ ಹೇಳ್ಕೊಂಡ್ರು. ಈಗ ಒಟ್ಟಿನಲ್ಲಿ ಮುಂದಿನ 15 ದಿನಗಳ ಕಾಲ ಈಗ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಇನ್ನು ಸಂಜೆ ವೇಳೆಗೆ ಅಂದ್ರೆ ಇನ್ನು ಒಂದು 6 ಗಂಟೆ ಅಷ್ಟೊತ್ತಿಗೆ ಕೂಡ ಅವರನ್ನ ಜೈಲಿಗೆ ಕೂಡ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ನಂತರದಲ್ಲಿ ಅಧಿಕಾರಿಗಳು ಇದ್ದಿದ್ದೇ ಆದಲ್ಲಿ ಅವರಿಗೆ ವಿಚಾರಣಾ ದಿನ ಕೈದಿ ಸಂಖ್ಯೆಯನ್ನು ಕೂಡ ಕೊಡ್ತಾರೆ. ಆ ನಂತರ ಅವರು ಕೂಡ ಸಾಮಾನ್ಯ ಕೈದಿಯಂತೆ ಅಲ್ಲೇ ಇರ್ಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.